ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಆಡಳಿತಕ್ಕೆ ಇನ್ನೇನು ಕೌಂಟ್ಡೌನ್ ಶುರುವಾಗಿದೆ. ದಶಕಗಳ ಬಳಿಕ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರವೊಂದು ಆಳ್ವಿಕೆಗೆ ಬರ್ತಾ ಇದ್ದು ಮಿತ್ರ ಪಕ್ಷಗಳು ಕೆಲವೊಂದು ಷರತ್ತುಗಳನ್ನ ಇಟ್ಟಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಮೂಲಕ ಮೈತ್ರಿ ವ್ಯೂಹದಲ್ಲಿ ಮೋದಿ ಅವರನ್ನ ಕಟ್ ಹಾಕಲಾಗ್ತಾ ಇದೆ. ಹಾಗಾದ್ರೆ ಯಾರು ಏನೇನ್ ಡಿಮ್ಯಾಂಡ್ ಮಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. 10 ವರ್ಷದ ಬಳಿಕ ಮೈತ್ರಿ ಚಕ್ರವ್ಯೂಹದಲ್ಲಿ ಮೋದಿ ಕಠಿಣ ಓಟಕ್ಕೆ ಬ್ರೇಕ್ ಹಾಕಲಿದೆಯಾ ಮೈತ್ರಿಕೂಟ? ಸರ್ಕಾರ ರಚನೆಗೂ ಮುನ್ನವೇ ಡಿಮ್ಯಾಂಡ್. ಹೌದು, ಕೇಂದ್ರದಲ್ಲಿ 3ನೇ ಬಾರಿಗೆ ಮೋದಿ ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸತತ 3ನೇ ಬಾರಿಗೆ ಮೋದಿ ಪ್ರಧಾನಿ ಹುದ್ದೆಗೆ ಇರುವ ಕಾಲ ಕೂಡ ಹತ್ತಿರವಾಗ್ತಿದೆ. ಆದರೆ ಈ ಬಾರಿ ಮೋದಿ ಅಂದುಕೊಂಡಷ್ಟು ಸುಲಭವಲ್ಲ ಆಡಳಿತ. ಸರಳ ಬಹುಮತದ ಕೊರತೆಯಿಂದಾಗಿ ಮೈತ್ರಿ ಪಕ್ಷಗಳ ಮರ್ಜಿಯಲ್ಲಿ ಮೋದಿ ಸಿಲುಕಿಕೊಂಡಿದ್ದಾರೆ. ಮೋದಿಯ ಕಠಿಣ ಓಟಕ್ಕೆ ಈ ಬಾರಿ ಬ್ರೇಕ್ ಬೀಳೋದು ಕೂಡ ನಿಶ್ಚಿತವಾಗಿದೆ. 17ನೇ ಲೋಕಸಭೆ ವಿಸರ್ಜನೆ, ಪ್ರಧಾನಿ ರಾಜೀನಾಮೆ, ಸಂಪುಟದಲ್ಲಿ ಮೋದಿ ವಿದಾಯ ಭಾಷಣ. ಇನ್ನು 17ನೇ ಲೋಕಸಭೆ ಇವತ್ತು ವಿಸರ್ಜನೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೊನೆಯ ಸಂಪುಟ ಸಭೆಯನ್ನು ನಡೆಸಿ ವಿದಾಯದ ಭಾಷಣವನ್ನಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿದ್ದೇವೆ. ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದದ್ದೇ. ಮುಂದೆ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಸಂಪುಟ ಸಭೆಯ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಲೋಕಸಭಾ ವಿಸರ್ಜನೆಗೆ ಶಿಫಾರಸನ್ನು ಮಾಡಿದ್ದಾರೆ. ಸದ್ಯಕ್ಕೆ ಹಂಗಾಮಿ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ ಮೋದಿ. ಒಬ್ಬೊಬ್ಬರದ್ದು ಒಂದೊಂದು ಬೇಡಿಕೆ. ಕೃಷಿ ಖಾತೆಯ ಮೇಲೆ HDK ಒಲವು. ಈ ಬೆಳವಣಿಗೆಗಳ ಮಧ್ಯೆಯೇ NDA ಅಂಗಪಕ್ಷಗಳಿಂದ ಸಚಿವ ಸ್ಥಾನಕ್ಕಾಗಿ ಭಾರೀ ಬೇಡಿಕೆ ಎದುರಾಗಿದೆ. TDP, JDU, ಏಕನಾಥ್ ಶಿಂದೆ, LJPಯಿಂದ ಪ್ರಮುಖ ಖಾತೆಗಳಿಗೆ ಡಿಮ್ಯಾಂಡ್ ಎದುರಾಗಿದೆ. ಇನ್ನು ಯಾರ್ಯಾರ ಬೇಡಿಕೆ ಏನೇನು ಅಂತ ನೋಡೋದಾದ್ರೆ, ಚಂದ್ರಬಾಬು ನಾಯ್ಡು ಡಿಮ್ಯಾಂಡ್ ಹೀಗಿದೆ. ಸ್ಪೀಕರ್ ಹುದ್ದೆ. ಡಿಮ್ಯಾಂಡ್ ನಂಬರ್ 2, 5 ರಿಂದ 6 ಪ್ರಬಲ ಖಾತೆ. ಡಿಮ್ಯಾಂಡ್ ನಂಬರ್ 3, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, IT-BT, ಭೂ ಸಾರಿಗೆ ಖಾತೆ. ಇನ್ನು ನಿತೀಶ್ ಕುಮಾರ್ ಡಿಮ್ಯಾಂಡ್ ಹೀಗಿದೆ. ಡಿಮ್ಯಾಂಡ್ ನಂಬರ್ 1, ಬಿಹಾರಕ್ಕೆ ವಿಶೇಷ ಸ್ಥಾನಮಾನ. ಡಿಮ್ಯಾಂಡ್ ನಂಬರ್ 2, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಡಿಮ್ಯಾಂಡ್ ನಂಬರ್ 3, ರೈಲ್ವೆ ಖಾತೆ. ಏಕನಾಥ್ ಶಿಂದೆ ಬಣದ ಡಿಮ್ಯಾಂಡ್ ಈ ರೀತಿ ಇದೆ. ಡಿಮ್ಯಾಂಡ್ ನಂಬರ್ 1, 2 ಸಚಿವ ಸ್ಥಾನ, 1 ಕ್ಯಾಬಿನೆಟ್ ಸ್ಥಾನ, 1 ರಾಜ್ಯ ಖಾತೆ. ಡಿಮ್ಯಾಂಡ್ ನಂಬರ್ 2, 2 ಸಚಿವ ಸ್ಥಾನ, 1 ಕ್ಯಾಬಿನೆಟ್ ಸ್ಥಾನ, 1 ರಾಜ್ಯ ಖಾತೆಯ ಸ್ಥಾನ. ಇನ್ನು ಕುಮಾರಸ್ವಾಮಿ ಅವರು ಕೃಷಿ ಖಾತೆಗಾಗಿ ಪರೋಕ್ಷವಾಗಿ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. We are in NDA. I am going for NDA meeting. In course of time, anything will report to you. Thank you. ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ, ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೆಪ್ರೆಸೆಂಟೇಷನ್ಗಳನ್ನು ಕೊಡಬೇಕು ಅನ್ನೋದು ನರೇಂದ್ರ ಮೋದಿ ಅವರ ನಾಯಕರು ಅವರು ತೀರ್ಮಾನ ಮಾಡ್ತಾರೆ. ಶಾಕ್ನಿಂದ ಹೊರಬಾರದ ಕಾಂಗ್ರೆಸ್. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಲಿಲ್ವಾ? ಇನ್ನು ಬಿಜೆಪಿ ಉತ್ಸಾಹದಲ್ಲಿ ಮುಳುಗಿದ್ರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಸೋಲಿನ ಶಾಕ್ನಿಂದ ಹೊರಬಂದಿಲ್ಲ. ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಕೈ ಹಿಡಿಲಿಲ್ಲ ಅನ್ನುವಂತಹ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ CM ಹಾಗೂ DCM ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ನೋಡಿ, ಯಾವುದೋ ಒಂದು ಅಸ್ತ್ರ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಈಗ ಅದು ಕೈ ಹಿಡಿದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ. ನಮ್ಮ ವಿರೋಧಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ, ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗಿಲ್ಲ ಇವರಿಗೆ ಅಂತೇಳಿ. ಈಗ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು, ಚುನಾವಣೆ ಅಂದಮೇಲೆ ಪಟ್ಟು ಹಾಕ್ತಕ್ಕಂಥದ್ದು, ಒಂದು ಪಟ್ಟಲ್ಲಿ ಸರಿ ಹೋಗಲ್ಲ ಇನ್ನೊಂದು ಪಟ್ಟು ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖಂಡರುಗಳು. ಬಹುಶಃ ಅದನ್ನ ನಮ್ಮ ಶಾಸಕಾಂಗ ಪಕ್ಷ ಸಭೆ ಕರೆದಂಥ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆಗೆ ಬರ್ತವೆ. ನಾವು ಮೋದಿ ಅಲ್ಲೇ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದು. ನಾವು ನಮ್ಮ ಗ್ಯಾರಂಟಿ ವರ್ಕ್ ಮಾಡ್ತೇವೆ ಅಂದ್ಕೊಂಡಿದ್ದು. ನಾವು ನಮ್ಮ ನಿರೀಕ್ಷಣೆ ತಕ್ಕಂತೆ ನಾವು ಗೆಲ್ಲಕ್ಕಾಗಿಲ್ಲ. ಅದು ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಕಳೆದ ಬಾರಿಗಿನ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ಕೊಂಡಿದ್ರು ಸಮಾಧಾನಕರವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಮಾಡಿದೆ ಅಂತ ಅನ್ಕೋತೀವಿ. ಒಟ್ನಲ್ಲಿ 10 ವರ್ಷಗಳಿಂದಿದ್ದಂತಹ ವೇಗ ಮೋದಿ ಆಡಳಿತದಲ್ಲಿ ಇರುತ್ತಾ ಅಥವಾ ಮೋದಿ ವೇಗ ತಗ್ಗುತ್ತಾ? ಕಾದ್ ನೋಡ್ಬೇಕಿದೆ. ಶಬೀರ್, ಪಬ್ಲಿಕ್ TV, ನವದೆಹಲಿ.